ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಭಾರತದ ಮಾಜಿ ಪ್ರಧಾನಿ, ಆರ್ಥಿಕತೆಯ ಹರಿಕಾರ ಮನಮೋಹನ್ ಸಿಂಗ್ ನಮ್ಮನ್ನ ಅಗಲಿದ್ದಾರೆ. ಮೌನಿಯಾಗಿಯೇ ಭಾರತದ ಆರ್ಥಿಕತೆಯನ್ನು ಬದಲಿಸಿ ಇವತ್ತು ಭಾರತ ಜಾಗತಿಕ ಆರ್ಥಿಕ ಶಕ್ತಿಯಾಗಿ ಬೆಳೆದು ನಿಲ್ಲುವಂತೆ ಮಾಡುವಲ್ಲಿ ಮನಮೋಹನ್ ಸಿಂಗ್ ಅವರ ಪಾತ್ರ ತುಂಬಾನೇ ದೊಡ್ಡದಿದೆ. ಅಂತಹ ಹಿರಿಯ ನಾಯಕ, ಮಹಾನ್ ಚೇತನ, ಜಗತ್ತೇ ಗೌರವಿಸಿದ ಆರ್ಥಿಕ ತಜ್ಞರ ಬಗ್ಗೆ ಒಂದಷ್ಟು ಕುತೂಹಲಕಾರಿ ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಸಾಮಾನ್ಯವಾಗಿ ರಾಜಕಾರಣಿಗಳು ಅಂದರೆ ಕುಬೇರನ ಮೊಮ್ಮಕ್ಕಳು ಅಂತಲೇ ನಾವೆಲ್ಲ ಭಾವಿಸ್ತೀವಿ. ಇವತ್ತು ಒಬ್ಬ ವ್ಯಕ್ತಿ ಒಂದು ಬಾರಿ ಶಾಸಕನಾಗಿಬಿಟ್ರೆ ಅವನ ಇಡೀ ಕುಟುಂಬ ತಲೆತಲಾಂತರಗಳವರೆಗೆ ಕೂತು ತಿನ್ನುವಷ್ಟು ಆಸ್ತಿಯನ್ನು ಮಾಡಿಬಿಡ್ತಾರೆ. ಇಂತಹ ಸಾಕಷ್ಟು ಉದಾಹರಣೆಗಳನ್ನು ನಾವು ಕಂಡಿದ್ದೇವೆ. ಇವತ್ತಿಗೂ ಕೂಡ ನಮ್ಮ ನಡುವೆ ಸಾವಿರಾರು ಕೋಟಿ ಒಡೆಯರು ಶಾಸಕರಾಗಿ, ಸಂಸದರಾಗಿ, ಮಂತ್ರಿಗಳಾಗಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಇಂತಹ ರಾಜಕೀಯ ನಾಯಕರ ಪೈಕಿ ಮನಮೋಹನ್ ಸಿಂಗ್ ತುಂಬಾನೇ ಭಿನ್ನವಾಗಿ ನಿಲ್ತಾರೆ. ಅವರು ಈ ದೇಶದಲ್ಲಿ ಸರಿಸುಮಾರು 30 ವರ್ಷಗಳ ಕಾಲ ಅಧಿಕಾರದ ಪಡಸಾಲೆಯಲ್ಲೇ ಇದ್ರು. ನಾನಾ ವಿಧದಲ್ಲಿ ಅಧಿಕಾರವನ್ನ ಅನುಭವಿಸಿದ್ರು. ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ, RBI ಗವರ್ನರ್ ಆಗಿ, ಸರ್ಕಾರಕ್ಕೆ ಆರ್ಥಿಕ ಸಲಹೆಗಾರರಾಗಿ, ವಾಣಿಜ್ಯ ಇಲಾಖೆಯ ಸಲಹೆಗಾರರಾಗಿ, ಭಾರತದ ಹಣಕಾಸು ಸಚಿವರಾಗಿ, ಅಷ್ಟೇ ಅಲ್ಲದೆ 2 ಬಾರಿ ಭಾರತದ ಪ್ರಧಾನಿಯಾಗಿ ಕೂಡ ಮನಮೋಹನ್ ಸಿಂಗ್ ಕಾರ್ಯನಿರ್ವಹಿಸಿದ್ದಾರೆ. ಇಷ್ಟಾದರೂ ಅವರು ಸಾವನ್ನಪ್ಪುವ ಮುನ್ನ ಅವರ ಒಟ್ಟು ಆಸ್ತಿಯ ಮೊತ್ತ ಎಷ್ಟಿತ್ತು ಗೊತ್ತಾ? 2013ರಲ್ಲಿ ಮನಮೋಹನ್ ಸಿಂಗ್ ಅವರು ಹೇಳ್ಕೊಂಡ ಹಾಗೆ ಅವರ ಒಟ್ಟು ಆಸ್ತಿಯ ಮೌಲ್ಯ 7 ಕೋಟಿಗೂ ಹೆಚ್ಚು. ಅದರಲ್ಲಿ ಒಂದು ಮಾರುತಿ ಕಾರ್, 2 ಮನೆಗಳು ಕೂಡ ಇದ್ವು. ಇನ್ನು ಅವರ ಪತ್ನಿಯ ಹೆಸರಲ್ಲಿ 20 ಲಕ್ಷಕ್ಕೂ ಅಧಿಕ ಮೌಲ್ಯದ ಆಸ್ತಿ ಇತ್ತು. ಇನ್ನು ಈಗ ಅದೆಲ್ಲವನ್ನು ಕೂಡ ಲೆಕ್ಕ ಹಾಕಿ ಸಾಕಷ್ಟು ಪತ್ರಿಕೆಗಳು ಅವರ ಆಸ್ತಿ 15 ಕೋಟಿ ಇರಬಹುದು ಅಂತ ಹೇಳ್ತಾ ಇವೆ. ಇದರಲ್ಲಿ ಚಂಡೀಗಢ ಮತ್ತು ದೆಹಲಿಯಲ್ಲಿರುವ ಮನೆಯ ಮೌಲ್ಯವೇ ತುಂಬಾ ಹೆಚ್ಚಿನದು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಸೊ ಭಾರತದಲ್ಲಿ 10 ವರ್ಷಗಳ ಸುದೀರ್ಘ ಕಾಲ ಪ್ರಧಾನಿಯಾಗಿದ್ದವರ ಆಸ್ತಿಯ ಮೌಲ್ಯ 15 ಕೋಟಿ ಎನ್ನುವುದನ್ನು ನಾವಿಲ್ಲಿ ನೆನಪಿಡಬೇಕಾಗಿ ಬರ್ತಾ ಇದೆ. ಇಂತಹ ಧೀಮಂತ ನಾಯಕ ತಮ್ಮ ಜೀವನದಲ್ಲಿ ಸಾಕಷ್ಟು ಸಾಧನೆಗಳನ್ನು ಕೂಡ ಮಾಡಿ ಹೋಗಿದ್ದಾರೆ. ಆದರೆ ಅವೆಲ್ಲವೂ ಕೂಡ ಮೌನವಾಗಿ ನಮ್ಮ ಮುಂದೆ ನಿಂತಿದೆ. ಗೆಳೆಯರೆ, ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ ಜಾರಿಗೆ ಬಂದಂತಹ RTI, RTE, ನರೇಗಾ ಯೋಜನೆಗಳು, ಫುಡ್ ಸೆಕ್ಯೂರಿಟಿ ಇದೆಲ್ಲವೂ ಕೂಡ ಇವತ್ತು ಕೋಟ್ಯಂತರ ಮಂದಿಯ ಜೀವನವನ್ನು ಕಾಯ್ತಾ ಇವೆ. ಇದರ ಜೊತೆಗೆ ಮನಮೋಹನ್ ಸಿಂಗ್ ಅವರ ದೂರದೃಷ್ಟಿಯ LPG, ಲಿಬರಲೈಸೇಷನ್, ಗ್ಲೋಬಲೈಸೇಷನ್ ಹಾಗೂ ಪ್ರೈವೇಟೈಸೇಷನ್ಗಳು ಇವತ್ತು ಭಾರತದ ಆರ್ಥಿಕತೆಗೆ ಸಾಕಷ್ಟು ಕೊಡುಗೆಯನ್ನು ಕೂಡ ಕೊಟ್ಟಿವೆ. 1991ರಿಂದ 1996ರ ನಡುವೆ ಅವರು ಆರ್ಥಿಕ ಸಚಿವರಾಗಿದ್ದ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ಒಂದಷ್ಟು ನಿರ್ಣಯಗಳು ಇವತ್ತು ಭಾರತದ ಭವಿಷ್ಯವನ್ನು ಕೂಡ ನಿರ್ಧರಿಸ್ತಾ ಇವೆ ಅಂತ ಅಂದ್ರೆ ಅದು ಅತಿಶಯೋಕ್ತಿ ಆಗುತ್ತಿಲ್ಲ. ಅವತ್ತು ಮನಮೋಹನ್ ಸಿಂಗ್ ಹಾಗೂ PV ನರಸಿಂಹರಾವ್ ಅವರ ದೂರದೃಷ್ಟಿಯ ಕಾರಣದಿಂದಲೇ ಇವತ್ತು ಭಾರತ ಜಾಗತಿಕವಾಗಿ ಆರ್ಥಿಕ ಶಕ್ತಿಯಾಗಿ ಕಾಣಿಸಿಕೊಳ್ತಾ ಇದೆ. ನಮ್ಮ GDP 3.5 ಟ್ರಿಲಿಯನ್ ಅನ್ನು ದಾಟಿ 5 ಟ್ರಿಲಿಯನ್ ಅತ್ತ ಹೆಜ್ಜೆ ಹಾಕ್ತಾ ಇದೆ. ಇಂತಹ ಮನಮೋಹನ್ ಸಿಂಗ್ ಭಾರತದ ರಾಜಕಾರಣದಲ್ಲಿ ವಿಭಿನ್ನವಾಗಿ ಕಾಣಿಸ್ಕೊಳ್ತಾರೆ. ಯಾಕೆಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಆಗಿದ್ದವರು ಭಾರತದ ಅರ್ಥ ಸಚಿವರಾಗಿದ್ದು ಕೇವಲ 2 ಬಾರಿ ಮಾತ್ರ. ಆ ಇಬ್ಬರಲ್ಲಿ ಮನಮೋಹನ್ ಸಿಂಗ್ ಕೂಡ ಒಬ್ಬರು. ಇನ್ನು ಮತ್ತೊಬ್ಬರು CD ದೇಶ್ಮುಖ್. ಹಾಗೆಯೇ ಭಾರತದ ಆಡಳಿತದಲ್ಲಿ ಅತ್ಯುನ್ನತ ಪದವಿಯನ್ನು ಅನುಭವಿಸಿದ್ದ 4 ಭಾರತದ ಅರ್ಥ ಸಚಿವರಾಗಿದ್ದರು. ಅದರಲ್ಲಿ ಮನಮೋಹನ್ ಸಿಂಗ್ ಕೂಡ ಒಬ್ಬರು. ಇನ್ನುಳಿದಂತೆ HM ಪಟೇಲ್, CD ದೇಶ್ಮುಖ್ ಹಾಗೂ ಯಶವಂತ್ ಸಿನ್ಹಾ ಈ ಹುದ್ದೆಯನ್ನು ಅಲಂಕರಿಸಿದ ಉಳಿದ 3 ಬ್ಯೂರೋಕ್ರಾಟ್ಗಳಾಗಿ ಗುರುತಿಸಿಕೊಂಡವರು. ಇನ್ನು ಮನಮೋಹನ್ ಸಿಂಗ್ ಅವರ ಮತ್ತೊಂದು ವಿಶೇಷ ಅಂದರೆ ಭಾರತದಲ್ಲಿ ಅರ್ಥ ಸಚಿವರಾಗಿ ಕಾರ್ಯನಿರ್ವಹಿಸಿ ಭಾರತದ ಪ್ರಧಾನಿ ಹುದ್ದೆಯನ್ನು ಏರಿದ 4ರಲ್ಲಿ ಮನಮೋಹನ್ ಸಿಂಗ್ ಒಬ್ಬರು. ಮನಮೋಹನ್ ಸಿಂಗ್ ಅವರಿಗೂ ಮುನ್ನ ಮೊರಾರ್ಜಿ ದೇಸಾಯಿ, ಚರಣ್ ಸಿಂಗ್ ಹಾಗೂ VP ಸಿಂಗ್ ಈ ರೀತಿ ಅರ್ಥ ಸಚಿವರಾಗಿ ಆ ಬಳಿಕ ಭಾರತದ ಪ್ರಧಾನಿಗಳಾಗಿ ಆಯ್ಕೆ ಆದರು. ಇನ್ನು ಮನಮೋಹನ್ ಸಿಂಗ್ ಭಾರತದಲ್ಲಿ ಆಯ್ಕೆಯಾದ ಮೊಟ್ಟ ಮೊದಲ ಹಿಂದೂಯೇತರ ಹಾಗೂ ಸಿಖ್ ಸಮುದಾಯದ ಪ್ರಧಾನಿ ಅನ್ನುವ ಖ್ಯಾತಿಗೂ ಕೂಡ ಪಾತ್ರರಾಗ್ತಾರೆ. ಇಲ್ಲೊಂದು ವಿಶೇಷ ಏನು ಅಂತಂದರೆ ಭಾರತದ ಮೊಟ್ಟ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಮನಮೋಹನ್ ಸಿಂಗ್ ಅವರಿಗೆ 1962ರಲ್ಲಿ ಸರ್ಕಾರದಲ್ಲಿ ಉತ್ತಮ ಪದವಿಯನ್ನು ಕೊಡೋದಾಗಿ ಹೇಳ್ತಾರೆ. ಆದರೆ ಅದನ್ನು ತಿರಸ್ಕರಿಸುವ ಮನಮೋಹನ್ ಸಿಂಗ್ ಅಮೃತ್ಸರದಲ್ಲಿನ ಪಂಜಾಬ್ ಯೂನಿವರ್ಸಿಟಿಯಲ್ಲಿ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಹೋಗ್ತಾರೆ.
ಇನ್ನು ಭಾರತದಲ್ಲಿ 2 ಬಾರಿ ಪ್ರಧಾನಿಯಾಗಿ ಆಯ್ಕೆಯಾದ ಮನಮೋಹನ್ ಸಿಂಗ್ ಒಂದೇ ಒಂದು ಬಾರಿ ಕೂಡ ಲೋಕಸಭಾ ಚುನಾವಣೆಯನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗುವುದಿಲ್ಲ. ಅವರು ದೆಹಲಿಯಲ್ಲಿ ಒಮ್ಮೆ ಲೋಕಸಭಾ ಚುನಾವಣೆಗೆ ನಿಲ್ತಾರೆ, ಆದರೆ ಅಲ್ಲಿ ಅವರಿಗೆ ಸೋಲುಂಟಾಗುತ್ತೆ. ಇನ್ನುಳಿದಂತೆ 1991ರಿಂದ 2019ರವರೆಗೂ ಅವರು ಅಸ್ಸಾಂನಿಂದ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ. ಆದರೆ 2019ರಲ್ಲಿ ಅವರನ್ನು ರಾಜಸ್ಥಾನದಿಂದ ರಾಜ್ಯಸಭೆಗೆ ಆಯ್ಕೆ ಮಾಡಲಾಗುತ್ತೆ. ಇನ್ನು ಮನಮೋಹನ್ ಸಿಂಗ್ ಅವರಿಗೆ ಹೆಚ್ಚಿನದಾಗಿ ಕಾರ್ ಕ್ರೇಸ್ ಕೂಡ ಇರಲಿಲ್ಲ ಅಂತ ಹೇಳ್ತಾರೆ. ಅವರು ತಮ್ಮ ಹಳೆಯ ಮಾರುತಿ ಕಾರನ್ನೇ ತುಂಬ ಇಷ್ಟಪಡ್ತಿದ್ರು ಅನ್ನೋ ಮಾಹಿತಿಗಳು ಕೂಡ ನಮಗೆ ಸಿಗ್ತವೆ. ಗೆಳೆಯರೆ, ಮನಮೋಹನ್ ಸಿಂಗ್ ಅವಿಭಜಿತ ಭಾರತದಲ್ಲಿ ಹುಟ್ಟಿದ್ರು. ಅವರು ಜನಿಸಿದ ಗಹ್ ಅನ್ನುವ ಸ್ಥಳ ಭಾರತ ವಿಭಜನೆಯಾದ ಸಂದರ್ಭದಲ್ಲಿ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯಕ್ಕೆ ಸೇರಿಕೊಳ್ತು. ಹೀಗಾಗಿ ಅನಿವಾರ್ಯವಾಗಿ ಮನಮೋಹನ್ ಸಿಂಗ್ ತಮ್ಮ 14ನೇ ವರ್ಷದಲ್ಲಿ ಕುಟುಂಬ ಸಮೇತ ಭಾರತಕ್ಕೆ ಬರ್ತಾರೆ. ಇಲ್ಲಿ ವಿದ್ಯಾಭ್ಯಾಸವನ್ನು ಪಡೆದು ಭಾರತದ ಪ್ರಜಾಪ್ರಭುತ್ವದ ಅತ್ಯುನ್ನತ ಪದವಿಯನ್ನ ಅವರು ಗಳಿಸಿಕೊಳ್ತಾರೆ. ಇನ್ನು ಮನಮೋಹನ್ ಸಿಂಗ್ ಅವರ ವಿದ್ಯಾಭ್ಯಾಸ ಮೊದಲಿಗೆ ಉರ್ದು ಮಾಧ್ಯಮದಲ್ಲಾಗುತ್ತೆ. ಹೀಗಾಗಿ ಮನಮೋಹನ್ ಸಿಂಗ್ ಹಿಂದಿಯನ್ನು ಅತ್ಯುತ್ತಮವಾಗಿ ಮಾತಾಡ್ತಾ ಇದ್ರಾದರೂ ಅವರು ತಮ್ಮ ಭಾಷಣಗಳನ್ನು ಅಥವಾ ಮತ್ತಿನ್ಯಾವುದೇ ಪ್ರಮುಖ ವಿಷಯಗಳನ್ನು ಉರ್ದುವಿನಲ್ಲಿ ಬರೆದುಕೊಳ್ತಾ ಇದ್ರು ಅಂತ ಹೇಳಲಾಗುತ್ತೆ. ಇದರ ಜೊತೆಗೆ ಪಂಜಾಬಿ ಭಾಷೆಯಲ್ಲಿ ಬಳಸಲಾಗುವ ಲಿಪಿಯನ್ನು ಕೂಡ ಮನಮೋಹನ್ ಸಿಂಗ್ ಬಳಸ್ತಾ ಇದ್ರು ಅಂತ ಹೇಳಲಾಗುತ್ತೆ. ಹಾಗೆಯೇ ಮನಮೋಹನ್ ಸಿಂಗ್ ಭಾರತದ ಪ್ರಧಾನಿಯಾದ ನಂತರ 2005ರಲ್ಲಿ ಒಂದು ಪ್ರಮುಖ ಘಟನೆಗೆ ಕಾರಣ ಕೂಡ ಆಗ್ತಾರೆ. ಅದು 1984ರಲ್ಲಿ ಇಂದಿರಾ ಗಾಂಧಿಯವರ ಹತ್ಯೆಯಾದ ಸಂದರ್ಭದಲ್ಲಿ ಭಾರತದಲ್ಲಿ ನಡೆದ ಸಿಖ್ ವಿರೋಧಿ ದಂಗೆಗಳಿಗೆ ಮನಮೋಹನ್ ಸಿಂಗ್ ಅಂಜಿಕೆ ಇಲ್ಲದೆ ಕ್ಷಮೆಯನ್ನು ಕೇಳ್ತಾರೆ. ತಾನು ಈ ಘಟನೆಯ ಕುರಿತಾಗಿ ಸಿಖ್ಖರಲ್ಲಿ ಕ್ಷಮೆ ಕೇಳ್ತಾ ಇದ್ದೇನೆ, ಕೇವಲ ಸಿಖ್ಖರಲ್ಲಿ ಮಾತ್ರ ಅಲ್ಲ, ಇಡೀ ದೇಶದ ಜನರ ಮುಂದೆ ನಾನು ಈ ವಿಚಾರವಾಗಿ ಕ್ಷಮೆ ಕೇಳ್ತೇನೆ ಅಂತ ಮನಮೋಹನ್ ಸಿಂಗ್ ಹೇಳ್ತಾರೆ. ಈ ಮೂಲಕ ಇಂದಿರಾ ಗಾಂಧಿಯವರ ಹತ್ಯೆಯ ಸಂದರ್ಭದಲ್ಲಿ ಸಿಖ್ ದಂಗೆಗಳು ನಡೆದದಕ್ಕೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರೊಬ್ಬರು ಬಹಿರಂಗವಾಗಿ ಕ್ಷಮೆ ಯಾಚಿಸಿದಂತಾಗುತ್ತೆ. ಇನ್ನು ಮನಮೋಹನ್ ಸಿಂಗ್ ಅವರಿಗೆ ರಾಹುಲ್ ಗಾಂಧಿ ಅವರನ್ನ ತಿದ್ದಿ ತೀಡಬೇಕು, ಅವರನ್ನ ಅತ್ಯುತ್ತಮವಾದ ರಾಜಕಾರಣಿಯನ್ನಾಗಿ ರೂಪಿಸಬೇಕು ಅನ್ನುವ ಆಸೆ ಇತ್ತು ಅಂತ ಕಾಣುತ್ತೆ. ಹೀಗಾಗಿ ಅವರು ತಮ್ಮ 2ನೇ ಅವಧಿಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ತಮ್ಮ ಕ್ಯಾಬಿನೆಟ್ ಅನ್ನು ಸೇರುವಂತೆ ಕೇಳಿಕೊಳ್ತಾರೆ. ಆದರೆ ರಾಹುಲ್ ಗಾಂಧಿ ಅದಕ್ಕೆ ಒಪ್ಪೋದಿಲ್ಲ. ಗೆಳೆಯರೆ, ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಹೆಚ್ಚು ಮಾತಾಡ್ತಾ ಇರಲಿಲ್ಲ ಅನ್ನೋದು ನಿಜ. ಆದರೆ ಅವರು ಮಾಡಿದ ಕೆಲಸಗಳು ಇವತ್ತು ಮಾತಾಡ್ತಾ ಇವೆ. ಮುಂದೆ ಕೂಡ ಅವರ ಹೆಸರನ್ನು ನಾವು ಹೇಳ್ತಲೇ ಇರ್ತವೆ. ಇವತ್ತು ಸಾಕಷ್ಟು ಜನರ ಹಸಿವನ್ನು ನೀಗಿಸ್ತಾ ಇರುವಂತಹ ಆಹಾರ ಭದ್ರತೆ ಕಾರ್ಯಕ್ರಮವನ್ನು ಮನಮೋಹನ್ ಸಿಂಗ್ ಜಾರಿಗೆ ತಂದಿದ್ರು. ಇವತ್ತು ಜನರಿಗೆ ಹಂಚಿಕೆ ಆಗ್ತಿರುವಂತಹ ರೇಷನ್ ಏನಿದೆ ಅದು ಮನಮೋಹನ್ ಸಿಂಗ್ ಅವರು ಜಾರಿಗೆ ತಂದಂತಹ ಈ ಯೋಜನೆಯ ಭಾಗ ಆಗಿದೆ. ಇನ್ನು ತಮ್ಮನ್ನು ಟೀಕಿಸಿದವರನ್ನು ಕೂಡ ಮನಮೋಹನ್ ಸಿಂಗ್ ಯಾವತ್ತೂ ಕೂಡ ದ್ವೇಷ ಮಾಡಲಿಲ್ಲ. ಇದಕ್ಕೊಂದು ಉದಾಹರಣೆಯನ್ನು ಕೊಡೋದಾದರೆ, ಮೋದಿ ಸರ್ಕಾರ ದೇಶದ ಆರ್ಥಿಕ ನೀತಿಗಳನ್ನು ಬದಲಾವಣೆ ಮಾಡುವ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರಿಗೆ ಅದು ಸರಿ ಅಂತ ಕಂಡಿತ್ತು. ಹೀಗಾಗಿ ಮನಮೋಹನ್ ಸಿಂಗ್ ಮೋದಿಯವರ ಕೆಲ ನಿರ್ಧಾರಗಳನ್ನು ಕೂಡ ಬಹಿರಂಗವಾಗಿ ಬೆಂಬಲಿಸಿದ್ದು ಕೂಡ ಉಂಟು. ಭಾರತದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ನಂತರ 5 ವರ್ಷಗಳ ಕಾಲ ಸಂಪೂರ್ಣವಾಗಿ ಪ್ರಧಾನಿಯಾಗಿ ಅಧಿಕಾರವನ್ನು ಪೂರ್ಣಗೊಳಿಸಿ ಆನಂತರ ಮರು ಆಯ್ಕೆಯಾದಂತಹ ಪ್ರಧಾನಿಗಳ ಪೈಕಿ ಮನಮೋಹನ್ ಸಿಂಗ್ 2ನೇವರು. ಇಂತಹ ಧೀಮಂತ ನಾಯಕ ಸಾಯುವ ಕೊನೆ ಕ್ಷಣದವರೆಗೂ ಕೂಡ ಮೌನಿಯಾಗಿಯೇ ಉಳಿದುಬಿಟ್ರು. ಆದರೆ ಆ ಮೌನದ ನಡುವೆನೇ ಅವರು ಭಾರತದ ಆರ್ಥಿಕತೆಗೆ ಹೊಸ ದಿಕ್ಕನ್ನು ತೋರಿಸಿಕೊಟ್ಟಿದ್ರು. ಆ ದಿಕ್ಕಿನಲ್ಲಿ ಭಾರತ ಈಗಲೂ ಕೂಡ ಹೆಜ್ಜೆ ಇಡ್ತಾ ಇದೆ. ಹೀಗಾಗಿ ಮನಮೋಹನ್ ಸಿಂಗ್ ಭಾರತದಲ್ಲಿ ಚಿರಸ್ಮರಣೀಯರಾಗಿ ಉಳಿದು ಬಿಡ್ತಾರೆ. ಇದು ಗೆಳೆಯರೆ ಭಾರತದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.